ಇದೇ ಟಫೆಸ್ಟ್ ಜಾಬ್ ನನಗೆ ಮಾತು ಅನ್ನೋದು. ಅದು ಬರೆಯೋದು ಈಸಿ ಅಲ್ಲ, ನೈಟಲ್ಲಿ ಕೂತ್ಕೊಂಡು ಬರ್ದ್ಬಿಡೋದು. ಸೊ ಎಲ್ಲರೂ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನಮಗೆ ತುಂಬ ಬೇಕಾದ ಗೆಸ್ಟ್ಗಳೆಲ್ಲ ಇದ್ದಾರೆ, ಅವರಿಗೆ ಪ್ರಕಾಶ್ ಸರ್, ವೇಲು ಸರ್ ಎಲ್ಲರಿಗೂ ನನಗೆ ಹೃತ್ಪೂರ್ವಕ ವಂದನೆಗಳು. ಆ್ಯಕ್ಚುಲಿ ಮಾತು ಅಂತ ಸ್ಟಾರ್ಟ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಹೊತ್ತು ಒಂದು ಸರಿ ಹೋಗ್ತೀನಿ. ಸೊ ಓಕೆ, ಆ್ಯಕ್ಚುಲಿ ಈ ಸಿನಿಮಾ ಕತೆ ಒಂದು ಚಿಕ್ಕ ಲೈನ್ ಇತ್ತು ನನ್ನ ಹತ್ರ. ಜಸ್ಟ್ ಇದು ಸಿನಿಮಾ ಮಾಡ್ಬೇಕಂತಿರಲಿಲ್ಲ, ಒಂದು ಚಿಕ್ಕದಾಗಿ ಶಾರ್ಟ್ ಫಿಲಮ್, ಮುಂಚೆನೇ ಶಾರ್ಟ್ ಫಿಲಮ್ ಮಾಡ್ತಿದ್ವಿ. ಸೊ ಅದೇ ಥರ ಇದು ಒಂದು ಶಾರ್ಟ್ ಫಿಲಮ್ ಥರ ಒಂದು ಐಡಿಯಾ ಬಂದಿತ್ತು. ಬಟ್ ಅದು ಹೋಗ್ತಾ 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 ಸ್ವಲ್ಪ ಲಾಕ್ಡೌನೆಲ್ಲ ಆದಮೇಲಿಂದ ನಾವು ಇದು ಸಿನಿಮಾ ಮಾಡ್ಬೋದಲ್ಲ ಅಂತ ಅನಿಸಿತ್ತು. ಸೊ ಲಾಕ್ಡೌನಲ್ಲಿ ಒಂದು ಲೈನ್ ಕತೆ ಬರೆದ್ವಿ. ಸೊ ಆಲ್ಮೋಸ್ಟ್ ನನ್ನ ಪ್ರೊಡ್ಯೂಸರ್ಗೆ ತುಂಬ ಜನಕ್ಕೆ ಪಿಚ್ ಮಾಡೋಕ್ಕೆ ಟ್ರೈ ಮಾಡಿದೆ. ಪ್ರಕಾಶ್ ಸರ್ ಆಲ್ರೆಡಿ ನಾನು ಮುಂಚೆ ಒಂದು ಕತೆ ಪಿಚ್ ಮಾಡಿದ್ದೆ, ಮೋಸ್ಟ್ಲಿ ಅವ್ರಿಗೆ ಅರ್ಥ ಆಗಿರಲಿಲ್ಲ ಅನಿಸುತ್ತೆ, ನಾನು ಯಾರನ್ನ ಕೇಳಿ ಹೇಳ್ತೀನಿ ಬಿಡು ಅಂತಂದಿದ್ರು. ಸೊ ಅದಾದಮೇಲೆ ಅದು ಎಲ್ಲಿಂದನೋ ಗೊತ್ತಿಲ್ಲ, ನಾನು ಈ ಕತೆ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಸಿನಿಮಾಗೆ ವರ್ಕ್ ಮಾಡ್ತಿದ್ದ, ಅಂದರೆ ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ದ. ಅವನು ಸ್ಪೂಕಿ ಕಲ್ಲಲ್ಲಿ ವರ್ಕ್ ಮಾಡುವಾಗ ಪ್ರಕಾಶ್ ಸರ್ಗೆ ಇಲ್ಲೊಂದು ಲೈನ್ ಹೇಳಿದ್ದಾರೆ ಈ ಥರ ಒಂದು ಕತೆ ಅಂತ. ಸೊ ಪ್ರಕಾಶ್ ಸರ್ ಅದನ್ನು ಕೇಳಿ ನಾನು ಒಂದ್ಸರಿ ಕೇಳಬೇಕು ಈ ಕತೆ ಅಂತ ಬಿಟ್ಟು ಕರೆಸಿದ್ದು. ಸೊ ಕರೆಸಿ ಅವತ್ತು ಕೂತ್ಕೊಂಡು ಕತೆ ಕೇಳಿದ್ರು. ಒಂದೊಂದು ಮೇ ಬಿ ಒಂದು 20 ಮಿನಿಟ್ಸ್ ಅಷ್ಟೇ ನಾನು ಕತೆ ಹೇಳಿದ್ದು. ಬಟ್ ಹೋವಾಗ ಹೇಳಿದ್ರು ನಾನು ಈ ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಸೊ ಹಂಗಂದಂಗೆ ಮಾಡಿದ್ದಾರೆ. ಇವತ್ತು ನಮ್ಮದು ರಿಲೀಸ್ ಬಂದಿದೆ. ಸೊ ಇನ್ನೊಂದು ಟಾಸ್ಕ್ ಏನಂದರೆ, ಈಗ ನಮಗೆ ಯಾರನ್ನ ಇದಕ್ಕೆ ಕಾಸ್ಟಿಂಗ್ ಮಾಡೋದು ಅಂತ ಬಂದಾಗ ನಮಗೆ ಫಸ್ಟ್ ಇದ್ದಿದ್ದು ರಿಷಬ್ ಸರ್. ಅಂದರೆ ಅವಾಗ ಅವ್ರದ್ದು ಬೆಲ್ ಬಟಮ್ ರಿಲೀಸ್ ಆಗಿತ್ತು ಅನಿಸುತ್ತೆ. ಸೊ ಆ ಟೈಮಲ್ಲಿ ನಾವು ಪಿಚ್ ಮಾಡಿದ್ವಿ ಈ ಕತೆ ಪಿಚ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯ್ತಿಲ್ಲ, ಇಲ್ಲಿ ಮಾಡೋಣ ಅಂತ ಪ್ರಕಾಶ್ ಸರ್ ಹತ್ರ ಒಂದು ಡೇಟ್ ಇತ್ತು ಅವ್ರ ಹತ್ರ. ಸೊ ಅದನ್ನು ಕತೆ ಹೇಳಿದ್ಮೇಲೆ ಅವರು ಒಂದು ಫಸ್ಟ್ ಕಾಪಿ ರೆಡಿ ಮಾಡಿ ನಾನು ಮುಂದಕ್ಕೆ ಹೋಗೋಣ ಅಂತ. ಅಷ್ಟೊಳಗೆ ಕಾಂತಾರ ಬಂತು. ಸೊ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಆಪ್ಷನ್ ನಾನು ದೀಕ್ಷಿತ್ ಸರ್ಗೆ ಕೇಳಿದ್ದು. ದೀಕ್ಷಿತ್ ಸರ್ಗೆ ಇಷ್ಟ ಆಯಿತು ಕತೆ. ಸೊ ದೀಕ್ಷಿತ್ ಸರ್ ನಾವು ಮುಂಚೆನೇ ಇನ್ನೊಂದು ಕತೆ ಹೇಳಬೇಕಿತ್ತು, ಅಂದರೆ ಕತೆಯಲ್ಲಿ ನಾವು ಇದ್ವಿ, ಆಲ್ರೆಡಿ ವರ್ಕ್ ಮಾಡ್ತಿದ್ವಿ. ಸೊ ಈ ಕತೆ ದಸರಾ ಆದಮೇಲೆ ಸೊ ನಂಗೆ ಯಾಕೋ ಅದು ಬೇಡ ಸರ್, ಇದು ಮಾಡೋಣ, ಅದಕ್ಕಿಂತ ಇದು ಪವರ್ಫುಲ್ ಆಗಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಕತೆ ಪಿಚ್ ಮಾಡಿದೆ. ಅದ್ರ ಜೊತೆ ನನ್ನೊಂದು ಟೀಸರ್ ಇತ್ತು ಆಲ್ರೆಡಿ. ಸೊ ತೋರಿಸ್ದೆ. ಈ ಟೀಸರ್ ನೋಡೋಕೆ ಅಂದರು. ಕತೆಯನ್ನು ಒಂದು ಲೈನಲ್ಲಿ ಕೇಳಿದ್ದಷ್ಟೇ, ಸ್ಕ್ರಿಪ್ಟು ಆಮೇಲೆ ಸರ್ ಓದಿದ್ದು. ಸೊ ಆ್ಯಕ್ಚುಲಿ ನಾನು ನರೇಷನ್ ಕೊಡೋಕೆ ಬರಲ್ಲ. ನಾನು ನರೇಷನ್ ಕೇಳಿದ್ರೆ ಎಲ್ಲ ನಿದ್ದೆ ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ನಾನು ಸ್ಕ್ರಿಪ್ಟೇ ಕೊಟ್ಟೆ. ಸೊ ಸ್ಕ್ರಿಪ್ಟ್ ಓದಿ ಸರ್, ಸ್ಕ್ರಿಪ್ಟ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿಂದ ಕತೆ ಸ್ಟಾರ್ಟ್ ಆಯಿತು. ಒಂದು ಖುಷಿ ಏನು ಅಂದರೆ, ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ ಇವತ್ತು. ನನಗೂ ಒಂದು ಫ್ಯಾಮಿಲಿ ಅಂದರೆ ಈ ಸಿನಿಮಾಗೋಸ್ಕರ ತುಂಬ ಬಿಟ್ಟಿದ್ದೀನಿ. ಅದರಿಂದ ಆಚೆ ಬಂದು ಅವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ. ಮೋಸ್ಟ್ಲಿ ನಾನು ತುಮಕೂರಿಗೆ ಹೋಗಿ ಎಷ್ಟೋ ದಿನ ಆಗ್ಬಿಟ್ಟಿದೆ ಅನಿಸ್ಬಿಟ್ಟಿದೆ. ನನ್ನ ಮನೆ ನೋಡಿ ನಂಗೆ ತುಂಬ ದಿನ ಅನಿಸ್ಬಿಟ್ಟಿದೆ. ಸೊ ಎಲ್ಲರಿಗೂ ನನ್ನ ಫ್ಯಾಮಿಲಿ ನಾನು ಫಸ್ಟ್ ಸಾರಿ ಕೇಳ್ತೀನಿ. ಬಟ್ ಇನ್ನೊಂದು ಏನು ಖುಷಿ ಅಂದರೆ, ನಂಗೆ ಇನ್ನೊಂದು ಫ್ಯಾಮಿಲಿ ಸಿಕ್ಕಿತ್ತಿಲ್ಲಿ ನಾನು ಈ ಸಿನಿಮಾ ಮಾಡುವಾಗ. ಅದು ಸಖತ್ ಖುಷಿ ಇತ್ತು. ಪ್ರತಿಯೊಬ್ಬರು ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಯಾಕೆಂದರೆ ಫಸ್ಟ್ ಸಿನಿಮಾ ಗೊತ್ತು ನನಗೆ. ಒಂದು ಸಕ್ಸಸ್ ಸಿಕ್ತರೆ ಏನೋ ಮಾತಾಡೋಕ್ಕೊಂದು ಓಕೆ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳ್ಕೊಬೋದು. ಏನು ಇಲ್ದಲ್ಲ ನಂಗೆ ಏನೋ ಯಾರ ಹತ್ರ ಮಾತಾಡೋಕೆ ಎಲ್ಲ ನನಗಿಂತ ದೊಡ್ಡವರೇ. ಎಲ್ಲರೂ 5 ಸಿನಿಮಾ ಮಾಡಿದ್ದಾರೆ, 10 ಸಿನಿಮಾ ಮಾಡಿದ್ದಾರೆ. ನಾನು ಏನೇ ಮಾತಾಡೋಕೆ ಹೋದ್ರು ನಾನೇ ವೀಕಿದ್ದೀನಿ, ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾನು ಹಿಂಗೆ ಅವ್ರಿಗೆ ಹೇಳೋದು. ಸೊ ಅಕಸ್ಮಾತ್ ನಾನು ಈ ಸೀನ್ ಕೊಟ್ಟರೆ ನನಗೆ ಇದು ಯಾವ ಥರ ಮಾಡ್ಬೋದು ಅಂತ ಒಂದಷ್ಟು ಸಜೆಷನ್ಸ್ ತೊಗೊಂಡು. ಸೊ ಆಲ್ಮೋಸ್ಟ್ ನನಗೇನಂದರೆ ಈ ರಾಬ್ರಿ ಟೀಮವ್ರಂತೂ ಎಲ್ಲ ಫ್ರೆಂಡ್ಸೇ ಇದ್ದಿತ್ತು. ಸೊ ನಂಗೆ ಈಸಿ ಆಗ್ತಿತ್ತು. ಸೊ ನನಗೆ ಇನ್ನು ಮಿಕ್ದವರೆಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಬಟ್ ಏನು ಗೊತ್ತಾ, ನನಗೆ ಬರಬೇಕು ಔಟ್ಪುಟ್ಟು. ಅಕಸ್ಮಾತ್ ಇವತ್ತು ಆಗಲಿಲ್ವಾ ಅಂದ್ಬಿಟ್ಟು ನಾಳೆ ಇನ್ನೊಂದು ಶಾರ್ಟ್ ನಾನು ಮತ್ತೆ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ದಿನ ಶಾರ್ಟ್ ಮಾಡ್ತಿದ್ದೆ. ಇದೆಲ್ಲ ತೆಗ್ದಿದ್ರಲ್ಲ ಅಂತಿದ್ರು. ಇಲ್ಲ ಅವತ್ತು ಸರಿಯಾಗಿ ಬಂದಿಲ್ಲ, ಫೋಕಸಿಂಗ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿ ನಾನು ಮತ್ತೆ ಇದನ್ನು ತೊಗೊತಿದ್ದೆ, ಶಾರ್ಟ್ ಬೇಕು ಅಂತ. ಯಾಕೆಂದರೆ ನಮ್ಮದು ಆಲ್ಮೋಸ್ಟ್ ಅದೆಲ್ಲ ಸೆಟ್ ಹಾಕಿ ವರ್ಕ್ ಮಾಡಿದ್ದು. ಸೆಟ್ಟಲ್ಲಿ ನಮಗೊಂದು ಕಂಟ್ರೋಲ್ ಇತ್ತು. ಸೊ ಆ ಕಂಟ್ರೋಲ್ನ ಯೂಸ್ ಮಾಡ್ಕೊಂಡ್ವಿ. ಸರ್ 5 ಸಾಂಗ್ಸ್ ಇದೆ. ಆಲ್ರೆಡಿ 2 ರಿಲೀಸ್ ಮಾಡಿದ್ದೀವಿ, ಇನ್ನು 3 ಸಾಂಗ್ ರಿಲೀಸ್ ಮಾಡಬೇಕು. ಆ್ಯಕ್ಚುಲಿ ಜೂಡಾ ಸರ್ ಬಂದಿಲ್ಲ, ಅವ್ರು ಯಾವ ಪ್ರೋಗ್ರಾಮು ಬರೋದೇ ಇಲ್ಲ, ಕರೆದ್ರೆ ಅನಿಸುತ್ತೆ. ಅವರೇನೋ ಪಾಪು ಹುಷಾರಿಲ್ಲ ಅಂತಂದು ಬಂದಿಲ್ಲ ಇವತ್ತು ಆ್ಯಕ್ಚುಲಿ. ಆಮೇಲೆ ಅವ್ರದ್ದು ಗತವ್ಯ ರಿಲೀಸ್ ಆಗಿದೆ, ಅಲ್ಲಿ ಬ್ಯುಸಿ ಇರಬೇಕು. ಅದು ಬಿಟ್ಟರೆ ನನಗೆ DOP ಅಭಿನ ಕಾಸರಗೋಡು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ. ಸೊ ನಾವು ಅಲ್ಲಿಂದನೂ ಪರಿಚಯ ಇದ್ದರು. ಸೊ ಅವ್ನು ಫಸ್ಟ್ ಅವ್ನು ಸಿನಿಮಾ ಮಾಡ್ದೆ. ಅವಾಗ ನಾನು ಅದಕ್ಕೆ ಅಸಿಸ್ಟೆಂಟ್ ಆಗಿದ್ದೆ, ಅಂದರೆ ಕ್ಯಾಮ್ರಾ ಅಸಿಸ್ಟೆಂಟ್ ಅಲ್ಲ, ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿದ್ದೆ. ಆಪ್ರೇಷನಲ್ಲಿ ಮಾಡುವಾಗ ಸೊ ಫಸ್ಟ್ ಕ್ಯಾಮ್ರಾಮನ್ ಆಗಿ ಅಭಿ ಲಾಂಚ್ ಆಗಿದ್ದು.
ಸೊ ಅಲ್ಲಿಂದನೂ ನಂಗೆ ನಮ್ಮದು ಒಂದು ಟಚಲ್ಲಿದ್ವಿ. ಸೊ ನಾನೇನೋ ಮಾಡಿದ್ರೆ ನೀನೇ ಕ್ಯಾಮ್ರಾಮನ್ ಅಂತ ಅವಾಗಿಂದನೇ ಇತ್ತು. ಆಮೇಲೆ ನಾನು ಶಾರ್ಟ್ ಫಿಲಮ್ ಎಲ್ಲ ಮಾಡ್ತಿದ್ವಿ ಜೊತೆಗೇನೆ. ಸೊ ಆಲ್ರೆಡಿ ನಾವು ಒಂದು 2-3 ಶಾರ್ಟ್ ಫಿಲಮ್ ಮಾಡಿದ್ವಿ, 1-2 ರಿಲೀಸ್ ಮಾಡಿದ್ವಿ, 1-2 ಬಾಕ್ಸ್ ಆಫೀಸಲ್ಲಿದ್ದಾವೆ. ಸೊ ಅಲ್ಲಿಂದ ಅಭಿ ಪರಿಚಯ. ಉಷಾ ಮೇಡಮ್, ನೀವು ಹೇಳ್ದಂಗೆ ನಾನು ನಿಜವಾಗ್ಲೂ ಆ್ಯಕ್ಟಿಂಗ್ ಕಲಿಯೋಕ್ಕೆ ಬರಲಿಲ್ಲ. ಅಟ್ಲೀಸ್ಟ್ ನನ್ನ ಹತ್ರ ಇರೋದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಯಾರಿಗಾನ ಹೆಂಗೆ ಹೇಳ್ಬೋದು ಅಂತ ಅದನ್ನು ಕಲಿಯೋಕ್ಕೋಸ್ಕರ ಬಂದೆ 2 ದಿನನೋ 3 ದಿನನೋ ಅನಿಸುತ್ತೆ. ಸೊ ಆಮೇಲೆ ದೀಕ್ಷಿತ್ ಸರ್ ಈಗ ಮಾತಾಡ್ಸಂಗಿಲ್ಲ, ಆ್ಯಕ್ಚುಲಿ ಫುಲ್ ಫೇಮಸ್ ಅಲ್ಲಿದ್ದಾರೆ. ಸೊ ದೀಕ್ಷಿತ್ ಸರು ಅದೇ ನಾವು ಅಂದ್ಕೊಂಡಾಗ ಫಸ್ಟ್ ಒಂದು ಕತೆ ಯಾವಾಗ ದಿಯಾ ಆದಮೇಲೆ ಅನಿಸುತ್ತೆ, ದಿಯಾ ಆಗಿದ್ದ ಟೈಮಲ್ಲೇ ನಾನೊಂದು ನರೇಶನ್ ಕೊಟ್ಟಿದ್ದೆ, ಬಟ್ ಅದರಲ್ಲಿ 2 ಹೀರೋ ಇದ್ದರು. ಸೊ ಆ ಟೈಮಲ್ಲಿ ನಂಗೆ ದೀಕ್ಷಿತ್ ಸರಿಂದ ಒಂದು ಜರ್ನಿ ಇತ್ತು. ಸೊ ಒಂದ್ಸರಿ ನನಗೆ ದಸರಾ ಹಿಂಗಿದೆ ಅವ್ರ ಪಾತ್ರ ಅಂತ ಗೊತ್ತಿರಲಿಲ್ಲ. ಒಂದ್ಸರಿ ಅವ್ರು ರಿಲೀಸಾಗಿ ಆ ಪಾತ್ರ ನೋಡಿದ್ಮೇಲೆ, ಸರ್ ತಿರ್ಗಾ ಚಿಕ್ಕ ಸಿನಿಮಾ ಮಾಡೋದು ಬೇಡ, ಒಂಚೂರು ಈ ಲೆವೆಲ್ ಆಫ್ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ದೀಕ್ಷಿತ್ ಸರ್ ಅಪ್ರೋಚ್ ಮಾಡಿದ್ದು. ಸೊ ದೀಕ್ಷಿತ್ ಸರ್ ಇಲ್ಲ ಅನ್ನಲಿಲ್ಲ, ಅವರು ಕತೆ ಕೇಳಿಲ್ಲ ಅನ್ನಲಿಲ್ಲ, ಕತೆಗೆ ಇಷ್ಟಪಟ್ಟು ಅವ್ರು ಮಾಡಿದ್ದಾರೆ. ನನಗೂ ಒಂದು ಖುಷಿ ಇದೆ ಈ ಕತೆ ಮಾಡಿರೋದಕ್ಕೆ. ಆಮೇಲೆ ಬೃಂದಾ ಮೇಡಮ್, ಸಾರಿ ಅವತ್ತು ಓಪ್ನಿಂಗಲ್ಲೇ ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ 1 ಅವರ್ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ ನಾನೇ ಕರೆದ್ಬಿಟ್ಟು ಕತೆ ಹೇಳೋಕ್ಕೆ. ಬಟ್ ಅವರು ಒಂದಿನ ಟೈಮ್ ತೊಗೊಂಡ್ರು ರಿವೆಂಜ್ ಹಾಕಿ. ಸೊ ಇಷ್ಟಪಟ್ಟು ಮಾಡಿದ್ರು. ಆಮೇಲೆ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರೂ. ಆ್ಯಂಡ್ ಪ್ರಕಾಶ್ ಸರ್ 2 ದಿನ ಸೆಟ್ಟಿಗೆ ಬಂದರು. ಫಸ್ಟ್ 2 ದಿನ ಫೂಟೇಜ್ ನೋಡಿದ್ರು, ಇನ್ನು ಬರಲೇ ಇಲ್ಲ ಸೆಟ್ಟಿಗೆ. ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಸೊ ಅದು ಪ್ರಕಾಶ್ ಸರ್ ಅದು. ಈಗ ಔಟ್ಪುಟ್ ನೀವು ನೋಡಿದರೆ ಖುಷಿಯಾಗಿದ್ದೀರ ಅಂತ ನಾನು ಅಂದ್ಕೊತಿದ್ದೀನಿ. ಅದು ಬಿಟ್ಟರೆ ಇನ್ನು ಜೂಡಾ ಸರು ನಾನು ಆಲ್ಮೋಸ್ಟ್ ಅಲ್ಮೇಲಮಲ್ಲಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿತ್ತು, ಅಲ್ಲಿಂದನೂ ಪರಿಚಯ. ಸೊ ಅದೇ ಆಲ್ಮೋಸ್ಟ್ ನಾವು ವರ್ಕ್ ಮಾಡೋ ಟೀಮಲ್ಲೇ ನಾವೆಲ್ಲ ಟೀಮ್ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಗ್ಯಾದರ್ ಆಗಿರೋದು. ಆ್ಯಂಡ್ ಅಶ್ವಿನ್, ನೀನು ಶಾರ್ಟ್ ಫಿಲಮ್ ಮಾಡಿದ್ದು, ನಾನು ಡೈರೆಕ್ಟರ್ ಅದಕ್ಕೆ. ಆ್ಯಂಡ್ ಶ್ರೇಯಸ್ ನನಗೆ ಪಾಂಡಾಯಿಂದ ಸಿಕ್ಕಿದ್ದು. ನಂಗೆ ಇನ್ನೊಂದು ಕ್ಯಾರೆಕ್ಟರ್ ಬೇಕಿತ್ತು, ನಂಗೆ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಶ್ರೇಯಸ್ನ ಪಾಂಡ ರೆಫರ್ ಮಾಡ್ದೆ. ಪಾಂಡ ಅನ್ನೋದು ಬರುತ್ತೆ, ಶ್ರೀವತ್ಸ, ಸಾರಿ. ಸೊ ನಮ್ಮ ಸಿನಿಮಾದಲ್ಲಿ ಇನ್ನೊಂದೇನು ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳು ನಾವು ನೇಮ್ ಇಟ್ಟು ಮಾತಾಡೇ ಇಲ್ಲ, ಎಲ್ಲರಿಗೂ ಅವ್ರವ್ರಿಗೊಂದು ನಿಕ್ ನೇಮ್ ಇದೆ, ಆ ನಿಕ್ ನೇಮಲ್ಲೇ ಮಾತಾಡಿರೋದು. ಶ್ರೀವತ್ಸ ನಾನು ಹಾಸ್ಟೆಲ್ ಹುಡುಗರು ನೋಡಿ ನಾನು ಪಿಚ್ ಮಾಡಿದ್ದವನ್ನ, ಇದು ಕ್ಯಾರೆಕ್ಟರ್ ಸೂಟ್ ಆಗ್ತದೆ ಅಂತ. ಆ್ಯಂಡ್ ವಿನೀತ್ ಬಂದುಬಿಟ್ಟು ಮೇಡಮ್ ಕಡೆಯಿಂದ ನಂಗೆ ಈ ಥರ ಕ್ಯಾರೆಕ್ಟರ್ ಬೇಕು ಅಂತ ವಿನೀತ್ ನನಗೆ ಸಿಕ್ಕಿದ್ದು. ಅವ್ನು ಇಡೀ ಸಿನಿಮಾ ಒಂದು ಡೈಲಾಗ್ ಇಲ್ಲ, ಇಡೀ ಬಾಡಿ ಶೋ ಮಾಡ್ಕೊಂಡಿರೋದಷ್ಟೇ. ಸೊ ಇನ್ನು ಬಂದ ಮೇಡಮ್ ಸಾರಿ ಮೇಘನಾ ಮೇಡಮ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ನಾನು ಸಿಂಪಲ್ ಅಂಗ್ಲೂ ಅಷ್ಟೇ ನಂಗೆ ತುಂಬ ನೆನಪಿದೆ. ನಾವೆಲ್ಲ ಬಿಸಿಲಲ್ಲಿ ಸುತ್ತಾಡ್ಕೊಂಡು ಓಡಾಡಿದ್ದು. ಆಮೇಲೆ ನನಗೇನು ಅವಾಗೇನು ಅಷ್ಟು ಕೆಲಸ ಗೊತ್ತಿರಲಿಲ್ಲ, ಕಲಿತಾ ಇದ್ದೆ ಆ ಥರ. ಆಮೇಲೆ ನೀವು ಹೇಳ್ತಿದ್ರೆ ಎಷ್ಟೋ ಸರಿ ಒಂದಷ್ಟು ಸಜೆಸ್ಟ್ ಮಾಡಿದ್ದೀರಾ. ಬಟ್ ಇವತ್ತು ಅದೇ ಸಿನಿಮಾ ಮಾಡಿದ್ದೀನಿ, ಅದಕ್ಕೆ ನಾನು ಅಷ್ಟು ನಾನು ವರ್ಕ್ ಮಾಡೋ ಟೀಮಲ್ಲಿ ಒಂದು ಸ್ಪೆಷಲ್ ಸಪೋರ್ಟ್ ತೋರಿಸೋದಕ್ಕೆ ಸಾಕಷ್ಟು ಜನ ಬಂದಿದ್ದರು. ಮುರಳಿ ಸರ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಮೇಘ್ನಾ ಅವರಾಗಿರ್ಬೋದು, ವೇಲು ಸರ್ ಆಗಿರ್ಬೋದು, ಸಚಿನ್ ಅವ್ರು ಬಂದಿದ್ದಾರೆ, ಮಂಜು ಸ್ವರಾಜ್ ಅವ್ರು ಬಂದಿದ್ದಾರೆ. ಅದ್ರ ಜೊತೆಗೆ ಒಬ್ಬರು ಪ್ರೀತಿಯಿಂದ ಸಪೋರ್ಟ್ನ ಅವ್ರಿಗೆ ಬರೋಕ್ಕಾಗಲಿಲ್ಲ. ಸೊ ಒಂದು ಒಂದು ಫೋಟೋ ಮೂಲಕ, ವಿಡಿಯೋ ಮೂಲಕ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನೋಡೋಣವಾ? ಎನಿ ಗೆಸ್ ಯಾರಿರ್ಬೋದಂತ? ಅಮೂಲ್ಯ ಮೇಡಮ್. ನೋಡೋಣ ಸರ್. ಬಹಳ ಅಮೂಲ್ಯವಾಗಿ ಅದರಲ್ಲೂ ಒಂದು ಹುಡಿ, ಒಂದು ಜಾಕೆಟ್ ಬೇರೆ ಇದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಪಾಪು ಹಾಕ್ಕೊಂಡಿರೋದು. ಫಸ್ಟ್ ಟಿಕೆಟ್ ಅವರನ್ನ. ಬಟ್ ಇಷ್ಟು ಪ್ರೀತಿ ವಿಶ್ಗೆ, ಆ ಪಾಪುಗೆ ಥ್ಯಾಂಕ್. ಅನುಷಾ ಮ್ಯಾಮ್ ಅವರ ವೈಫ್, ಥ್ಯಾಂಕ್ ಯು. ಸೊ ನಿಮ್ಮ ತಂದೆ ಅಲ್ಲಿ ಬಹಳ ಹೆಮ್ಮೆಯಿಂದ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.